ನಮಸ್ಕಾರ ವೀಕ್ಷಕರೇ, ಲೈಫ್ ಬಿಟ್ಸ್ ಬೈ ಅನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವರ್ಕ್ ಫ್ರಮ್ ಹೋಮ್ ಮಾಡಬೇಕಾದಾಗ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅನ್ನೋ ವ್ಲಾಗ್ ಇದು. ಇವತ್ತು ನಾನು ನಾಷ್ಟಕ್ಕೆ ಅಕ್ಕಿ ರೊಟ್ಟಿ ಮಾಡ್ಕೋತಾ ಇದ್ದೀನಿ. ಅಕ್ಕಿ ಹಿಟ್ಟಿಗೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಂಡು ಸಬ್ಬಕ್ಕಿ ಸೊಪ್ಪನ್ನ ನೀರಲ್ಲಿ ತೊಳೆದು ನೆನೆಸಿಡ್ತಾ ಇದ್ದೀನಿ, ಸ್ವಲ್ಪ ಮಣ್ಣೆಲ್ಲ ಹೋಗಲಿ ಅಂತ. ಅಷ್ಟರಲ್ಲಿ ಒಂದು ಕಡೆ ಹಾಲನ್ನ ಕಾಯಕ್ಕಿಟ್ಟು ಆಮೇಲೆ ಸಬ್ಬಕ್ಕಿ ಸೊಪ್ಪನ್ನೆಲ್ಲ ತೊಳ್ಕೊಂಡು ಅಕ್ಕಿ ಹಿಟ್ಟಿಗೆ ಸಬ್ಬಕ್ಕಿ ಸೊಪ್ಪು, ಜೀರಿಗೆ, ಉಪ್ಪು ಆಮೇಲೆ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಹಾಲು ಕಾದಿತ್ತು, ನಮ್ಮ ಮಾವಂಗೆ ಟೀ ಮಾಡ್ಕೊಡೋಣ ಅಂತ ಟೀ ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಅಲಸಂದಿ ಕಾಳು ಸಾರು ಮಾಡೋಣ ಅಂತ ಅಲಸಂದಿ ಕಾಳನ್ನ ಒಂದು 10 ನಿಮಿಷ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ. ಅದಕ್ಕೆ ಟೊಮೆಟೊ, ಈರುಳ್ಳಿ ಮತ್ತು ಆಲೂಗಡ್ಡೆ ಎರಡೆರಡು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಕೊಂಡೆ. ಇನ್ನೊಂದು ಕಡೆ ಚಟ್ನಿ ಮಾಡ್ಕೊಳ್ಳೋಣ ಅಂತ ಜಾರಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಚಟ್ನಿ ಮಾಡಿಕೊಂಡೆ. ಬದನೆಕಾಯಿನ ಸಣ್ಣದಾಗಿ ಹೆಚ್ಚಿ ಉಪ್ಪು ಹಾಕಿ ಬೇಯಕ್ಕೆ ಇಟ್ಕೊಂಡೆ. ನೆಲ್ಲಿಕಾಯಿ ಜ್ಯೂಸ್ ಮಾಡೋಣ ಅಂತ ನೆಲ್ಲಿಕಾಯಿ, ಕರಿಬೇವು ಹಾಗೆ ಶುಂಠಿ ಹಾಕ್ಕೊಂಡು ರುಬ್ಕೊಂಡೆ. ರುಬ್ಬಿರೋದನ್ನೆಲ್ಲ ನೀಟಾಗಿ ಸೋಸ್ಕೊಂಡು ಸ್ವಲ್ಪ ಉಪ್ಪು ಹಾಕೋತೀನಿ. ನಾನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಲ್ಲ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು 2 ಲೋಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ. ಆಮೇಲೆ ಬದನೆಕಾಯಿ ಬೆಂದಿತ್ತು, ಹಾಗೆ ಕುಕ್ಕರ್ಗೆ ಹೋಗಿತ್ತು. ಈರುಳ್ಳಿ, ಟೊಮ್ಯಾಟೊ ಮತ್ತು ಸ್ವಲ್ಪ ಕಾಳನ್ನ ಆರಿಸ್ಕೊತಾ ಇದ್ದೀನಿ. ಕಾಳು ಹಾಕೋದ್ರಿಂದ ಸಾರು ಸ್ವಲ್ಪ ಗಟ್ಟಿಗೆ ಬರುತ್ತೆ ಅಂತ ಅಷ್ಟೇ. ಸೈಮಲ್ಟೇನಿಯಸ್ಸಾಗಿ 2 ಪ್ಯಾನ್ ಇಟ್ಕೊಂಡು ರೊಟ್ಟಿ ತಟ್ಕೊತಾ ಇದ್ದೀನಿ ಬೇಗ ಆಗಲಿ ಅಂತ. ನೋಡಿ, ಆರಾಮಾಗಿ ರೊಟ್ಟಿನ 2 ಕಡೆಯೂ ತಿರುವು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಒಂದು ಕಡೆ. ಈಗ ಇನ್ನೊಂದು ಕಡೆ ಬೇಯಿಸ್ತಾ ಇದ್ದೀನಿ. ಈ ಕಡೆ ಅಕ್ಕಿ ರೊಟ್ಟಿ ಆಗೋಷ್ಟೊತ್ತಿಗೆ ಸಾರಿಗೆ ಏನೇನು ಬೇಕು ಅಂತ ಹೇಳ್ತೀನಿ. ಸಾರಿಗೆ ಟೊಮ್ಯಾಟೊ, ಈರುಳ್ಳಿ ಮತ್ತು ಕಾಳು ಆಲ್ರೆಡಿ ಆರಿಸಿಟ್ಕೊಂಡಿದ್ವಲ್ಲ ಅದು, ಅದ್ರ ಜೊತೆ ನೆನೆಸಿಟ್ಕೊಂಡಿರೋ ಅಂಥ ಹುಣಸೆ ಹಣ್ಣು, ಸಾಂಬಾರು ಪುಡಿ, ಅರಿಶಿನ, ತೆಂಗಿನಕಾಯಿ, ಉಪ್ಪು, ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಒಂಚೂರು, ಇದಿಷ್ಟು ಜಾರಿಗೆ ಹಾಕಿ ರುಬ್ಕೊಂಡು ಮಸಾಲೆ ರೆಡಿಯಾಗಿದೆ. ಈಗ ಒಂದು ಪಾತ್ರೆ ಇಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಸಾಸಿವೆ ಚಿಟ ಚಿಟ ಅಂದಮೇಲೆ ಕರಿಬೇವು ಹಾಕಿ ನಾವು ರುಬ್ಕೊಂಡಿರೋ ಮಸಾಲೆ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೂ ಬಿಟ್ಟು ಆಮೇಲೆ ತರಕಾರಿ ಎಲ್ಲ ಹಾಕಿ ಉಪ್ಪು ಸರಿಗಿದೆಯಾ ಅಂತ ನೋಡಿಕೊಂಡು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋಣ. ಒಂದು 5-10 ನಿಮಿಷ ಕುದ್ರೆ ಸಾರು ರೆಡಿ ಆಯಿತು. ಈ ಕಡೆ ರೊಟ್ಟಿ ರೆಡಿಯಾಗಿದೆ. ನಾನು ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ರೊಟ್ಟಿ, ಅದ್ರ ಜೊತೆಗೆ ಚಟ್ನಿ. ಇವತ್ತಿನ ಮಾರ್ನಿಂಗ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 11 ಗಂಟೆ ಆಗಿತ್ತು. ಸರಿ ಶುಂಠಿ ಟೀ ಮಾಡ್ಕೊಳ್ಳೋಣ ಅಂತ ಶುಂಠಿ ಲವಂಗ ಹಾಕ್ಕೊಂಡು ಟೀ ಮಾಡ್ಕೊತಾ ಇದ್ದೀನಿ. ಟೀ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದೀತಾ ಇದೆ, ಉಪ್ಪು ಬರ್ತಿದೆ. ಈಗ ಸೋಸ್ಕೊಳ್ಳೋಣ. ಕಾಫಿ ಪುಡಿ ಆಗೋಗಿತ್ತು, ಅದಕ್ಕೋಸ್ಕರ ಟೀ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡು ಅನ್ನಕ್ಕಿಟ್ಟಿಲ್ಲ. ನಿಮ್ಮ ಮನೇಲಿ ಮಧ್ಯಾಹ್ನದ ಊಟಕ್ಕೆ ಮುದ್ದೆ ತಿಂತೀರಾ ಅಥವಾ ಅನ್ನ ತಿಂತೀರಾ ಅಂತ ಕಮೆಂಟ್ ಮಾಡಿ. ಈಗ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆಯಲ್ಲಿ 1.5 ಲೋಟ ನೀರು ಹಾಕಿ ಸ್ವಲ್ಪ ರಾಗಿ ಹಿಟ್ಟನ್ನ ಉದುರಿಸಿ ನೀರು ಕುದಿಯೋವರೆಗೂ ಕಾಯಬೇಕು. ನೀರು ಕುದ್ದಾದ್ಮೇಲೆ ನಮಗೆ ರಾಗಿ ಹಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಲಸಿ ಬೇಯಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಹೊತ್ತು ಬೆಂದಾದಮೇಲೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಹಿಟ್ಟನ್ನ ತೊಳೆಸ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಅದಾದಮೇಲೆ 2ನೇ ಸತಿ ಮತ್ತೆ ತೊಳೆಸ್ಕೊಂಡು ಚೆನ್ನಾಗಿ ಒಂಚೂರು ಗಂಟಿಲ್ದೇ ಇರೋಂಗೆ ಮುದ್ದೆ ಕಟ್ತಾ ಹೋಗ್ಬೋದು. 2 ಮುದ್ದೆ ಆಗುತ್ತೆ ಇದರಲ್ಲಿ. ಊಟಕ್ಕೆ ಮುದ್ದೆ, ಕ್ಯಾರೆಟು ಮತ್ತು ಸಾರಲ್ಲಿ ತರಕಾರಿ ಇತ್ತಲ್ಲ, ಸೊ ಬೇರೆ ಇನ್ನೇನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಪಲ್ಯ ಥರ ಏನಾದರೂ ಕ್ಯಾರೆಟ್ ಮಾತ್ರ ಕಟ್ ಮಾಡಿಕೊಂಡು ಊಟ ಮಾಡ್ಕೊಂಡ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಮಾರ್ನಿಂಗ್ ಆ್ಯಂಡ್ ಆಫ್ಟರ್ನೂನ್ ವ್ಲಾಗ್. ನಿಮ್ಮದು ವರ್ಕ್ ಫ್ರಮ್ ಹೋಮ್ ರೂಟೀನ್ ಹೇಗಿರುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೋಡಿ, ಸಾರು ಕೂಡ ಗಟ್ಟಿಗೆ ಬಂದಿದೆ, ಮುದ್ದೆ ಮೇಲೆ ಸಾರು ನಿಲ್ತಾ ಇದೆ. ರುಚಿ ಕೂಡ ತುಂಬ ಚೆನ್ನಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.